ಹಚ್ಕೊಂಬಂದು ಕಾಮಕ ಇದೆ ಬೇಜಾರಾಗಿ ನಾನು ಮನೆಗೆ ಬಂದೆ. 3 ಗಂಟೆಗೆ ಅನೌನ್ಸ್ ಮಾಡ್ರು ಅವ್ರು ಬರ್ತಿಲ್ಲ. ಒಳ್ಳೆ ಫ್ಲವರ್ ಅಪ್ಪು ಅಂತ ಮಹಾ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಟಿಪ್ಪು ಜಾಗ ಅದು ಎಷ್ಟೋ ಜನರು ಅಲ್ಲಿಗೆ ಬರ್ಕಂದ್ಕಂಡು ಕನ್ಸು ಕಂಡಿರ. ಅದು ಈಗ ನನ್ನ ಕನ್ಸು ನನ್ನ ಸಾತಿತ್ತು. ನಾನು ಅಲ್ಲಿಗೆ ಹೋಗ್ತಿದ್ದೆ, ನನ್ನ ಜೊತೆಗೆ ನೀವು ಬತ್ರಿ ಅಲ್ದ. ಹಿಂದೊಯ್ದು ನಂದೇಳಿ ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ. Your destination is on the left. ಜಾಗಕ್ಕೆ ಬಂದಮೇಲೆ ಎಂತ ಮಾತಾಡ್ಕಿ ಅಂತ ಬಿಡ್ಕಂದ್ಕೊಂಡು ಒಂಚೂರು ಗೊತ್ತಾತಿಲ್ಲ. ಸತ್ಯ ಅಷ್ಟು ಬೇಜಾರಾತಿತ್ತು, ಎಂತ ಆತಿತ್ತು ಅಂದ್ಕೊಂಡು ಒಂಚೂರು ಗೊತ್ತಾತಿಲ್ಲ. ಬಿಟ್ಟೋ ಇರ್ಬೋದು, ಆದ್ರೆ ಅವ್ರ ನೆನಪು ಮಾತ್ರ ಯಾವತ್ತೂ ಶಾಶ್ವತ. ಅವ್ರನ್ನ ಕಾಂಬಕ್ಕೆ ಎಷ್ಟೋ ಜನರು ಇಲ್ಲಿಗೆ ಬರ್ತಿದ್ರು. ಇದೇ ಅವ್ರು ಕೊಟ್ಟು ಹೋದ ಲಾಸ್ಟಿಗೆ ಒಂದು ಗಿಫ್ಟ್ ಅಂತ ಹೇಳಕ್ಕೆ. ಅಪ್ಪು ಅಂತ ಮಹಾ ವ್ಯಕ್ತಿನ ಈ ಭೂಮಿಗೆ ಕೊಟ್ಟಂತ ಮಹಾತಾಯಿ ಪಾರ್ವತಮ್ಮ ರಾಜ್ಕುಮಾರ್.
ಮಾಡಿರ್ ಕಣೆ ಚಂದ ಇರ್ತದ ಕ್ಯೂಟ್ ಇತ್ತು ಅಂಕಲ್ದ ಕ್ಯೂಟ್ ಇತ್ತು ಈಗ ಇದೊಳ್ಳೆ ಕಲರ್ ಕಡಿಮೆ ಮಾಡಲ್ವಾ ₹100 ಒಂದು 10 ರೂಪಾಯಿ ಕಡಿಮೆ ಮಾಡಿ ಅಲ್ಲ 10 ರೂಪಾಯಿನೂ ಸಿಕ್ಕೋದಿಲ್ಲ ಇದು ನಮ್ಮೂರು ಹಬ್ಬದಾಗೆ 70 ರೂಪಾಯಿ ಕೊಡ್ತಾ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ನೀವಂತ ಹೀಗೆ ಹೇಳ್ರೆ ಫಿಕ್ಸ್ ರೇಟ್ ಅಂತೇಳಿ ಹೈಕಂಡ್ಗಿತ್ತಲ್ಲ ಇಲ್ಲೆಲ್ಲೂ ಹಾಕೇ ಇಲ್ಲ ಹಂಗ ಕಡಿಮೆ ಮಾಡಿ ಕೊಡಿ ಈಗಷ್ಟೇ ಪುನೀತ್ ರಾಜ್ಕುಮಾರ್ ಸಮಾಧಿ ಕಣ್ಕೊಂಡು ಮನೆಗೆ ಬಂದೆ. ಸಣ್ಣಕಿಂದನೂ ಆಸೆ ಪುನೀತ್ ರಾಜ್ಕುಮಾರನ್ನು ಕಾಣ್ಕೊಂಬುದೊಂದು ಜೋರು ಆಸೆ ಇತ್ತು. ಒಂದ್ಸಲ ಎಂತ ಆಯ್ತು ಅಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಬೇರೆ ಆ್ಯಕ್ಟರ್ಸ್ ಎಲ್ಲ ಕುಂದಾಪುರ ಗಾಂಧಿ ಮೈದಾನಕ್ಕೆ ಬತ್ರ ಅನ್ಕೊಂಡು ಬೇರೆ ಯಾರೋ ಹೇಳೋದನ್ನು ಕೇಳ್ಕ ಮನೆ ಬಂದು ಅಮ್ಮನ ಗಲಾಟೆ ಅಮ್ಮ ನಮ್ಮನ್ನ ಕರ್ಕೊಂಡು ಹೋಗ ಅವ್ರು ಬತ್ರ ಪುನೀತ್ ರಾಜ್ಕುಮಾರ್ ಅವರೆಲ್ಲ ಬತ್ರ ಕರ್ಕೊಂಡು ಹೋಗ ಅನ್ಕೊಂಡು ಜೋರ್ ಗಲಾಟೆ ಅಮ್ಮನ ಹತ್ರ. ಅಮ್ಮ ಅಲ್ಲಿ ಎಷ್ಟು ಜನ ಸೇರ್ತರು ನೀವು ಹಾರುವಲ್ಲಿ ತೋರುದಿಲ್ಲ ಹಂಗೆ ಹಿಂಗೆ ಅನ್ಕೊಂಡೆಲ್ಲ ಹೇಳ್ತಿದ್ದಾಳ. ಅವಳಿಗೆ ಮಕ್ಕಳ ಆಸ್ತಿನ ಒಂದು ಇದು ಮಾಡೋದು ಅಂತ ಕನ್ಕೊಂಡು ನಮ್ಮನ್ನು ಕರ್ಕೊಂಡು ಹೋದಳು. ಕರ್ಕೊಂಡು ಹೋಗಿ 9 ಗಂಟೆಗೆ ಹೋಯ್ತು. ಅದು 9 ಗಂಟೆಗೆಲ್ಲ ಬತ್ರಮ್ದಲ್ಲ ಹೇಳೋದಲ್ಲ ಕೇಳಿದೆ ಬೇರೆ ಹೇಳೋದಲ್ಲ. ಅದೇ ಟೈಮಿಗೆ ಹೋಗಿ ಕರ್ಕೊಂಡು ಅದೇ ಟೈಮಿಗೆ ಕರ್ಕೊಂಡು ಹೋಯ್ದಾಳ ನಮ್ಮನ್ನ. ಕರ್ಕೊಂಡು ಹೋದಳು 9ರಿಂದ 2 ಗಂಟೆವರೆಗೂ ಹೊಸ ಆತಿತ್ತು. ಹೊಸ ಇಲ್ಲ ಈಗ ಬತ್ರ ಅನ್ಕೊಂಡು ಹೇಳ್ಕೊಂಡು ಅವ್ರು ಮನೆ ಕುಳಿಸ್ಕೊಂಡಿತ್ತು. ಮಧ್ಯಾಹ್ನ 3 ಗಂಟೆ ಯಾರು ಬರಲೇ ಇಲ್ಲ. ಆಚೀಚೆಗೆಲ್ಲ ಹೇಳ್ತಿದ್ರು ಇಷ್ಟೆಲ್ಲ ಆ್ಯಕ್ಟರ್ಸ್ ಬಂದಿರು ಅವರೊಬ್ಬರು ಬರಲಿಲ್ಲ ಅಂದರೆ ಅದು ಬಸ್ಸಿಲ್ಲ ಏನು ಅನ್ಕೊಂಡೆ ಹೇಳ್ತಿದ್ರ. ಅಮ್ಮನೂ ಅದನ್ನೇ ಹೇಳ್ತಾಳೆ ಅವಳು ಬರ್ತಿಲ್ಲ ಉಣ್ಕೊಂಡು ಮನೆ ಹೋಪ ಮಗ ಅನ್ಕೊಂಡೆ ಹೇಳ್ತಿದ್ದಾಳೆ. ನಾವು ಎಷ್ಟು ಹೇಳ್ರು ಕೇಳಲಿಲ್ಲ. 3 ಗಂಟೆವರೆಗೂ ಊಟ ತಿಂಡಿ ಮಾಡಿದೆ ಅಲ್ಲೇ ಕುಳಿಸ್ಕೊಂಡು ಕಡೆಗೆ ಅವರೇ ಅನೌನ್ಸ್ ಮಾಡ್ರು ಇಲ್ಲ ಕಾರಣಾಂತರದಿಂದ ಅವ್ರಿಗೆ ಗೊಪ್ಪಕ್ಕಾಗಿಲ್ಲ ನಾಳೆಗೆ ಬತ್ರು ಫ್ಲೈಟಾಗೆ ಅನ್ಕೊಂಡು ಹೇಳ್ರ. ಅಷ್ಟೊತ್ತಿಗೆ ಅಮ್ಮಂಗೆ ಹೇಳ್ದೆ ಅಮ್ಮ ಅವ್ರು ನಾಳೆ ಬತ್ತಂಬರ್ ನಂಗೆ ಅವ್ರನ್ನೇ ಕಾಣಿಸ್ ಅನ್ಕೊಂಡು ಹೇಳಿದೆ. ಆರಾಮ್ ಹೇಳ್ದಳು 3 ಗಂಟೆಗೆ ಅನೌನ್ಸ್ ಮಾಡ್ರು ಅವ್ರು ಬತ್ತಿಲ್ಲ ಅನ್ಕೊಂಡು ಗೊತ್ತಾಯ್ತು. ಕಡೆಗೆ ನಾವು ಮನೆಗೆ ಹೋಯ್ತು. ಅಷ್ಟೊತ್ತಿಗೆ ಅಮ್ಮನ ಹತ್ರ ಹೇಳಿದೆ ಅಮ್ಮ ನಾಳೆ ಬತ್ತಂಬ್ರ ಫ್ಲೈಟಾಗಿ ಬತ್ತಂಬ್ರವ್ರು ನಾಳೆ ಒಂದು ಕರ್ಕೊಂಡು ಹೋಗಮ್ಮ ಪ್ಲೀಸ್ ಅನ್ಕೊಂಡು ಹೇಳ್ದಾಳೆ. ಅಮ್ಮನಿಗೆ ಅಷ್ಟು ಜನ ಕಂಡು ಅಂದ್ರೆ ಅಲ್ಲಿ ಕರ್ಕೊಂಡು ಹೋಗಿ ನಮ್ಗೆ ಎಂಥದ್ದು ತೋರ್ತಿಲ್ಲ. ನಾವೆಲ್ಲ ಸಣ್ಣಕ್ಕಿತ್ತು ಎಲ್ಲೋ ಹಿಂದೆ ಕೂತ್ಕೊಂಡಿತ್ತು. ಮುಂದೆ ಎಂಥ ಪ್ರೋಗ್ರಾಮ್ ಆತಿತ್ತಂದೆ ಆ್ಯಕ್ಚುಲಿ ನಮ್ಗೆ ತೋರ್ತಾನೆ ಇಲ್ಲ. ಕಡೆಗೆ ಅಂತ ಇತ್ತು ನೆಕ್ಸ್ಟ್ ಡೇ ಮನೆಗೆ ಇಲ್ಲೇ ಹೇಳಿ ಮತ್ತು ನಾಳೆ ದೇವರನ್ನ ಕರ್ಕೊಂಡು ಹೋಗಿಲ್ಲ ನಮ್ಗೆ ಗೊತ್ತಿರುತ್ತೆ. ನಾಳೆ ಬೆಳಗ್ಗೆ ಆದಮೇಲೆ ಅಮ್ಮನಿಗೆ ಅಂತ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗು ಅಂತಂದು ಸುಮ್ಮನೆ ಇತ್ತು ಅಂತ. ಬೆಳಗ್ಗೆ ಯಾರು ಅಮ್ಮ ಅಪ್ಪು ರೆಡಿಯೇ ಇಲ್ಲ. ಅಮ್ಮ ಕಡೆ ಸಿಟ್ಟೆ ಹೇಳಿ ಬಿಟ್ಟಾಳ ನೀವು ಹಬ್ಬದವ್ರು ಹೋಯ್ನಿ ನಾ ಬರ್ತಿಲ್ಲ ನೀನು ಎಂತ ಕಣ್ಣು ಮಾಡಿ ದುಡ್ಡು ಕೊಡ್ತೀವಿ ಅಂದಳ. ಕಡೆಗೆ ನನ್ನ ತಂಗಿಗೆ ನಾನು ಫೋರ್ಸ್ ಮಾಡಿದೆ ಹೆಣ ಹಾಪ ಬಾ ಅನ್ಕೊಂಡು ಹೇಳ. ಅಮ್ಮ ಅವಳ ಹೇಳಿಗೂ ಅಮ್ಮ ಹೇಳ್ದಂಗೆ ಅಂದು ನಾ ಬತ್ತಿಲ್ಲ ಅಮ್ಮ ಬತ್ತಿಲ್ಲ ನಾನು ಬತ್ತಿಲ್ಲ ಅಂದೇಳಿ ಹೇಳ್ದಳು. ಅದು ಅಷ್ಟೊತ್ತಿಗೆ ಅಂತಂದ್ರೆ ನಾನೇ ಸಣ್ಣ ಅವಳಿಂದ ನನಗಿಂತ ಸಣ್ಣಾಳು. ಅಣ್ಣನ ಮಗಳನ್ನ ಕರ್ಕೊಂಡು ಬಸ್ ಹತ್ಕೊಂಡು ಹೋದೆ ಕುಂದಾಪುರಿಗೆ. ಶಾಸ್ತ್ರಿ ಸರ್ಕಲ್ ಇಳಿಕಿದ್ರೆ ಹೋಯ್ ಪಾರಿ ಜೊತೆ ಹೋಯ್ ಹೇಳದ್ದು ಎಲ್ಲಿ ಇಳಿಕಂದ್ರೆ ನಮ್ಗೆ ಗೊತ್ತಿಲ್ಲ ಆಯ್ತು. ಪಾರಿ ಜೊತೆ ಹೋಯ್ ಹೇಳ್ಕೊಂಡು ಅಲ್ಲಿಂದ ನಡ್ಕೊಂತ ಬಂತು. ನಡ್ಕೊಂಡು ಬಪ್ಪದಿ ನಾವೇನು ಹೋಪತಿ 1 ಗಂಟೆ ಅಲ್ಲಿ ಗಾಂಧಿ ಮೈದಾನ ರೀಚ್ ಆಪತಿ. ಅಷ್ಟೊತ್ತಿಗೆ ಫುಲ್ ಜನ ಮುಂದೆಲ್ಲ ಹಿಂದೆ ಕೂಕಂಕೆ ಜಾಗ ಇಲ್ಲ. ನಿಂತ್ಕೊಂಡು ಎಂಥದ್ದು ತೋರ್ಲೇ ಇಲ್ಲ. ಕಡೆಗೆ ಎಂತ ಮಾಡುತ್ತೆ ಸೀದಾ ಎತ್ಕೊಂಡು ಮನೆಗೆ ಬಂತು. ಅವತ್ತು ಆ ಜನ ನುಡ್ಕೊಳ್ಳೋಕ್ಕೆ ಪುನೀತ್ ರಾಜ್ಕುಮಾರ್ ಕಾಮಕ ಬೇಜಾರಾಗಿ ನಾನು ಮನೆಗೆ ಬಂದೆ. ಇವತ್ತು ಅವ್ರ ಸಮಾಧಿ ಕಂಡು ಖುಷಿ ಪಡೋದ ಆದ್ರೆ ಅವ್ರು ಇಲ್ಲ ಅಂದ್ಕೊಂಡು ದುಃಖ ಪಡೋದು ಅಂದ್ಕೊಂಡೆ ಗೊತ್ತಾಗಿಲ್ಲ. ಆಲ್ವೇಸ್ ಲವ್ ಯು ಅಪ್ಪು, ಮಿಸ್ ಯು. ನನ್ಮೂಲವೇನ ಪರಮಾತ್ಮ ಶಾಶ್ವತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್ ಬಾಯ್.